RRS ನ್ಯೂಸ್ ಗೌರಿಬಿದನೂರು ವರದಿ. ಮೈಕ್ರೋ ಫೈನಾನ್ಸ್ಗಳ ಅಂತ್ಯ ನಮ್ಮ ಗೌರಿಬಿದನೂರಿನಿಂದಲೇ ಮೊದಲು ಆಗಬಹುದು. ಈ ಹಿಂದೆ ಸಾರಾಯಿ ನಿಷೇಧವೂ ಸಹ ನಮ್ಮ ಗೌರಿಬಿದನೂರಿನಿಂದನೇ ಆಗಿದ್ದು, ನೀವು RBI ರೂಲ್ಸ್ ಪಾಲನೆ ಮಾಡದೆ ಮಹಿಳೆಯರಿಗೆ ಕಿರುಕುಳ ನೀಡುತ್ತಾ ಇದ್ದರೆ ನಿಮಗೂ ಅದೇ ಗತಿ ಬರುತ್ತದೆ ಎಂದು ಫೈನಾನ್ಸ್ ಕಂಪನಿಗಳ ವಿರುದ್ಧ PSS ಜಿಲ್ಲಾಧ್ಯಕ್ಷರಾದ RN ರಾಜುರವರು ಆಕ್ರೋಶ ವ್ಯಕ್ತಪಡಿಸಿದರು. ಅವರೇನೆ ನಾವು ಪತ್ರಿಕಾ ಹೇಳಿಕೆ ಕೊಟ್ಟ ಮೇಲೆ ಮತ್ತೆ ಮಹಿಳಾ ಸಂಘಟನೆಯವರು ಹೋರಾಟ ಮಾಡಿದ್ಮೇಲೆ ಅವರೇ ಕೆಲವಾರು ಪತ್ರಿಕೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಅವರ ಇದನ್ನ ಏನು ಬ್ರೋಚರ್ಸ್ನೆಲ್ಲ. ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಸರ್ ಇಲ್ಲಿ ಇವರು ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ SM ಕೃಷ್ಣ ಅವ್ರ ಕಾಲದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ದು, ಅದ್ರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಬ್ಬ ಫೀಲ್ಡ್ ವರ್ಕರ್ ಆಗಿ. ಅವಾಗ ಮಹಿಳಾ ಸ್ವಸಹಾಯ ಸಂಘ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ, ಪ್ರತಿಯೊಂದು ವಿಚಾರದ ಬಗ್ಗೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ವಿ, ಅವ್ರಿಗೆ ಬುಕ್ ಬರೆಯೋದನ್ನ ಕಳಿಸ್ತಾ ಇದ್ವಿ, ಅವ್ರಿಗೇನೆ ಸಾಲ ಬ್ಯಾಂಕುಗಳಲ್ಲಿ ನಾವು ಕೊಡಿಸ್ತಾ ಇದ್ವಿ. ಆಗ ನಾವು SKDRDSಗೆ ನಾವು ಹೋಗಿದ್ದೀವಿ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿ ಪರಿಸ್ಥಿತಿ ಏನಂದ್ರೆ ದೂರ ದೂರ ಮನೆಗಳು 5 ಜನದ ಮಾತ್ರ ಗುಂಪು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಆದ್ರೆ ಇವತ್ತು SKDRDS ಏನ್ ಧರ್ಮಸ್ಥಳ ಸಂಘ ಇದೆ, ಜನರ ಮೋಸ ಮಾಡ್ಲಿಕ್ಕೇನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಪಾಸ್ಬುಕ್ ಕೊಡಲ್ಲ. ನಾನ್ ಬೆಳಗ್ಗೆಯಿಂದ ವಿಚಾರಿಸಿದೆ, ಪಾಸ್ಬುಕ್ ಕೊಡಲ್ಲ ಯಾವುದೇ ಸಂಘಕ್ಕೆ. ಎಷ್ಟು ಬಡ್ಡಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ AR ಅಫಿಷಿಯಲ್ಸ್ ಇವ್ರು ಹೇಳ್ತಾರೆ, ಇವ್ರು PC-ಗಳು ಅಂತ ಏನಿದ್ದಾರೆ, ಏನ್ ಬ್ಯಾಂಕ್ ಕಲೆಕ್ಷನರ್ಸ್ ಏನಿದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ 1600 ರೂಪಾಯಿಗೆ ಇಷ್ಟು ತಿಂಗಳು ಇಷ್ಟು ವಾರದಲ್ಲಿ ಇಷ್ಟು ತಿಂಗಳು ಕಟ್ಟಬೇಕು ಅಂತ ಹೇಳಿ. ಯಾರೋ ಒಬ್ಬರು ಲೆಕ್ಕ ಹಾಕಿದ್ರು ಜಾಸ್ತಿ ಬರುತ್ತೆ, ಬಟ್ ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ಇದರಲ್ಲಿ ಕಡಿಮೆ ಬರುತ್ತೆ. ಇವಾಗ ಅವ್ರು ಹೇಳ್ಕೋಬಹುದು ನಮ್ದು ಇಷ್ಟೇ ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರ ಜೊತೆಗೆ ಉಳಿತಾಯ ಕಟ್ಸ್ಕೊಂತಾರೆ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದೀವಿ ಅಂತ ಹೇಳಿ. ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರೆ ಇಲ್ಲಿ ಸ್ವಸಹಾಯ ಸಂಘಗಳನ್ನ ಏನು ಸ್ವಶಕ್ತಿ ಸಂಘ ಆದ್ಮೇಲೆ ಸ್ತ್ರೀ ಶಕ್ತಿ ಸಂಘ ಮಾಡಿದ್ರು. ಅದು ನಮ್ಮ ಪೂರ್ತಿ ಮಹಿಳಾ ಏನಿದೆ ನಮ್ಮ ಅಂಗನವಾಡಿ ಟೀಚರ್ಸ್ ಇದೆ ಅವ್ರ ಕಡೆಯಿಂದ ಮಾಡಿಸಿದ್ರು. ಅವಾಗೆಲ್ಲ ಸಬಲೀಕರಣವಾಗಿತ್ತು. ಈ ಮೈಕ್ರೋ ಫೈನಾನ್ಸ್ ಮತ್ತೆ ಧರ್ಮಸ್ಥಳದಲ್ಲಿ ದುಡ್ಡು ಮಾಡ್ಲಿಕ್ಕೆ, ದುಡ್ಡಿನ ದಂಧೆ ಮಾಡ್ಲಿಕ್ಕೆ ಹಿಡಿದು ಬ್ಯಾಂಕ್ ಅವ್ರ ಮಧ್ಯೆ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡು ವರ್ಡಿಂಗ್ಸ್ ಬದಲಾಯಿಸ್ಕೊಂಡು ಇವ್ರನ್ನ ಬಡ್ಡಿ ವ್ಯವಹಾರ ಅಂತ ಹೇಳ್ಕೊಳ್ಳಲ್ಲ. ನಾವು ಬ್ಯಾಂಕು ಮತ್ತೆ ಸಂಘದ ಮಧ್ಯೆ ಹಣ ವಸೂಲಿ ಮಾಡ್ತಕ್ಕಂಥ ಅವರೇ ಹೇಳ್ಕೊಳ್ತಾರೆ. ಅಂದ್ರೆ ಈ ಕೆಲಸ ಮಾಡಕ್ ಧರ್ಮಸ್ಥಳ ಸಂಘನೇ ಬೇಕಾ, ದೇವರ ಹೆಸರೇ ಬೇಕಾ? ಬಟ್ ಸರ್ ಇವಾಗ ಅವ್ರ ಬುಕ್ ತೆಗೆದು ನೋಡಿ, ನಾವು ಸ್ವಶಕ್ತಿ ಮತ್ತೆ ಸ್ತ್ರೀ ಶಕ್ತಿ ಸಂಘದ ನೀವು ರೆಸಲ್ಯೂಷನ್ ಬುಕ್ಸ್ ನೋಡಿ, ಅಲ್ಲೆಲ್ಲ ಏನೆಲ್ಲ ಚರ್ಚೆ ಮಾಡ್ತಿದ್ರು ಅಂತ. ಇವ್ರ ಬುಕ್ ತೆಗೆದು ನೋಡ್ರಿ, ಬರೀ ದುಡ್ಡು ಎಷ್ಟು ಕಟ್ಟಿದ್ದಾರೆ, ಉಳಿತಾಯ, ಸಾಲ, ಇಷ್ಟು ಬಿಟ್ರೆ ಏನು ಆಗಿಲ್ಲ. ಇವ್ರು ಮತ್ತೆ ಸ್ವಸಹಾಯ ಸಂಘದ ಸ್ವರೂಪನೇ ಬದಲಾವಣೆ ಮಾಡಿದ್ದಾರೆ. ಇವ್ರ ಉದ್ದೇಶ ಇವ್ರು ಬದುಕೊಳ್ಳಕ್. ಅವ್ರು ಹೇಳ್ತಾರೆ 45,000 ಜನ ಸ್ಟಾಫ್ ನಾವು ಸಂಬಳ ಕೊಡ್ತಾ ಇದ್ದೀವಿ ಅಂತೇಳಿ. ಮತ್ತೆ ಇನ್ನೊಂದ್ ಕಡೆ ಹೇಳ್ತಾರೆ ಬ್ಯಾಂಕ್ ಅವ್ರು 14% ಕೊಡ್ತಾರೆ, ನಾವು 7% ಕೊಡ್ತೀವಿ ಅಂತೇಳಿ. ಮತ್ತೆ ನಿಮ್ಗೆ 5% ಎಲ್ಲಿಂದ ಕೊಡ್ತೀವಿ? ಬ್ಯಾಂಕ್ ಎಲ್ಲಿಂದ ತಂದು ಕೊಡ್ತಿದ್ದೆ? ಯಾರಾದ್ರೂ ಬ್ಯಾಂಕರ್ಸ್ ಇದ್ರೆ ಸರಿ ಹೋಗೋದು. ನಾನು ಅವರೇ ಇದರಲ್ಲಿ ನಾನು SKDRDS ನಾನು ಟ್ರೈನಿಂಗ್ ತಗೊಂಡಿದ್ದೀನಿ. ಅವರೇ ಹೇಳ್ತಾ ಇದ್ರು ಬ್ಯಾಂಕ್ ಅವ್ರನ್ನ ಬಡ್ಡಿ ಮಕ್ಕಳು ಅಂತ ಕರೀರಿ ಅಂತ ಹೇಳಿ. ಇವತ್ತು ಇವರೇ ಬಡ್ಡಿ ಮಕ್ಕಳಾಗಿದ್ದಾರೆ. ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದು. ಸರಿ ಏನಾಗಿದೆ ಇಲ್ಲಿ ಅಂದ್ರೆ ಇವ್ರಿಗೆ ಗೊತ್ತಿರುತ್ತೆ. ಒಂದು ಸಂಘದಲ್ಲಿ ಒಬ್ಬ ಮನುಷ್ಯನ ಹೇಳ್ತಾರೆ, ನಿಮ್ ಮುಂದೆ ಪೇಪರ್ ತಂದಿಟ್ರಲ್ಲ ಸರ್, ಅದನ್ನ ಆ ಪೇಪರ್ ಅನ್ನ ನಾನು ನೋಡಿದೆ. ಅದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಂಡೀಷನ್ ಅನ್ನ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕೂಡ ಪಾಲನೆ ಮಾಡಲ್ಲ. ನಿಮ್ ಮುಂದೆ ತಂದಿಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಕನ್ನಡದಲ್ಲಿ ಅಲ್ಲಿ ಸಾಲ ಕೊಡ್ತಕ್ಕಂಥವ್ರಿಗೆ ಪ್ರತಿಯೊಂದು ವಿಚಾರ ನಾವು ತಿಳಿಸಿರ್ತೀವಿ ಅಂತ ಹೇಳ್ಬಿಟ್ಟು. ಇವ್ರಿಗೆ ಗೊತ್ತಿಲ್ಲ ಎಷ್ಟು ಬಡ್ಡಿ ಬೀಳುತ್ತೆ ಅಂತ ಹೇಳಿ. ನಾನು ಸಾಲ ತಗೊಂಡ್ರು ಕೇಳಿದ್ದೀನಿ, ಬುಕ್ಸ್ ನೋಡಿದ್ದೀನಿ. ಬ್ಯಾಂಕ್ ಅಲ್ಲಿ ಅಕೌಂಟ್ ನನ್ನ ಸಂಘದ ಮಾಡಿಸಿದ್ರೆ ನನ್ನ ಸಂಘದ ಅಕೌಂಟ್ ಪಾಸ್ಬುಕ್ ಕೊಡಕ್ ಆಗಲ್ಲ. ಮತ್ತೆ ವೈಯಕ್ತಿಕವಾಗಿ ನಾವೆಲ್ಲ ಕೊಟ್ಟಿದ್ದೀವಿ. ವೈಯಕ್ತಿಕವಾಗಿ ಎಷ್ಟು ಕಟ್ಟಿದ್ರು, ಎಷ್ಟು ಬಡ್ಡಿ ಬರುತ್ತೆ, ನೀನ್ ಎಷ್ಟು ಸಾಲ ತಗೊಂಡಿದ್ಯಾ, ಎಷ್ಟು ದಿನಕ್ಕೆ ವಾಪಸ್ ಕಟ್ಟಬೇಕು, ಪ್ರತಿಯೊಂದು ನಾನು ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕ್ತಾರಂತೆ. ಇವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಇವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾರೋ ಪ್ರತಿನಿಧಿ ಜೊತೆಯಲ್ಲಿ ಇರ್ತೈತೆ, ಆ ಪ್ರತಿನಿಧಿಗಳಿಗೆ ಗೊತ್ತಿಲ್ಲ. ಮತ್ತೆ ಇವರು 1 ಲಕ್ಷ ಸಾಲ ಕೊಟ್ರೆ 10,000 ರೂಪಾಯಿನ ಇನ್ಶೂರೆನ್ಸ್ ಅಂತ ತಗೊಳ್ತಾರೆ. ಅದ್ರ ಬಾಂಡ್ ಇವ್ರೇ ಇಟ್ಕೊಳ್ತಾರೆ. ನನಗೊಂದು ಬಂತು ಇವತ್ತು ಮಧ್ಯಾಹ್ನ, ಅವ್ರ ಹತ್ರನೇ ಸ್ವಯಂ ಪ್ರೇರಿತವಾಗಿ ನಾವೇ ನಿಮ್ಮನ್ನ ಇಟ್ಕೊಂಡಿದ್ದೆ. ಅಂದ್ರೆ ಯಾವ ರೈತನ್ನು ಇಟ್ಕೊಳಕ್ ಆಗಲ್ಲ ಸರ್ ಅವ್ರ ಬಾಂಡ್ ಅವರು. ಇವೆಲ್ಲಕ್ಕೂ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ತಾಲೂಕು ಆಡಳಿತ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಯಾಕೆಂದ್ರೆ ಮಹಿಳೆಯರ ಮತ್ತೆ ಜನರ ಬಡತನ ಇವರೆಲ್ಲ ಉಪಯೋಗಿಸ್ಕೊಂಡು ಹಣ ಮಾಡ್ತಾ ಇರ್ತಕ್ಕಂಥ ಹಣಕಾಸಿನ ದಂಧೆ ಇದು. ಈ ದಂಧೆ ನಿಲ್ಲಬೇಕು. ಇಲ್ಲ ಅಂದ್ರೆ ನನಗ್ ಜ್ಞಾಪಕ ಇದೆ, ಗೌರಿಬಿದನೂರು ತಾಲೂಕಿಂದಲೇ ಫಸ್ಟ್ ಪ್ರಾರಂಭ ಆಗಿದ್ದು ಸಾರಾಯಿ ನಿಷೇಧ. ಸಾರಾಯಿ ನೋಡ್ಸ್ ಹಾಕಿದ್ರು ಹೆಣ್ಮಕ್ಳು. ಮತ್ತೆ ಮೊದಲೇ ಒಂದು ಹಿಂದೂಪುರದ ಯಾವ್ದೋ ಫೈನಾನ್ಸ್ ಕಂಪ್ನಿ ಬರ್ತದೆ. ಈ ಫೈನಾನ್ಸ್ ಕಂಪ್ನಿ ನೋಡ್ಸಿರ ಹಿಸ್ಟ್ರಿ ಗೌರಿಬಿದನೂರು ತಾಲೂಕು ಇದೆ. 14 ವರ್ಷ ಹಿಂದೆಗಡೆ ಹೆಣ್ಮಕ್ಳನ್ನೇ ಓಡ್ಸ್ ಹಾಕಿದ್ರು ಫೈನಾನ್ಸ್ ಕಂಪ್ನಿಗಳನ್ನ. ಅದೇ ಪರಿಸ್ಥಿತಿಗೆ ಇರ್ತಕ್ಕಂಥ ಫೈನಾನ್ಸ್ ಕಂಪ್ನಿ ಬಂದೇ ಬರ್ತಾರೆ. ಆ ಒಂದು
ಶ್ರೀಮಂತರನ್ನ ಮನೆಗಾಡ್ಬೇಕು ಇವ್ರು. ಏನ್ ಇವ್ರಿಗೆ RBI ರೂಲ್ಸ್ ಇದೆ, ಬ್ಯಾಂಕ್ ರೂಲ್ಸ್ ಇದೆ. ಅಲ್ಲಿ ಹೇಳ್ತಾರೆ ಸರ್ ನಿಮ್ಮ ಹತ್ರ ಇರೋದ್ರಲ್ಲಿ 9 ಗಂಟೆಯಿಂದ 6 ಗಂಟೆ ಒಳಗಡೆನೆ ಮಾಡ್ಬೇಕು ಅಂತೇಳಿ. ಮತ್ತೆ ಇವ್ರು 5 ಜನದ ಸಂಘ ಏನ್ ಮಾಡ್ತಾರೆ, 5 ಜನದ ಗುಂಪನ್ನ ಯಾಕೆ ಮಾಡ್ಬೇಕು, 5 ಜನ ಗುಂಪು ಮಾಡಿ ಒಬ್ಬರು ಕಟ್ಟಿಲ್ಲ ನೀವು ಕಟ್ರಿ ಅಂತ ಹೇಳ್ತಾರೆ. ಎಲ್ಲಿದೆ ರೂಲ್ಸ್? ಬ್ಯಾಂಕ್ ಅವ್ರು ಹಂಗೆ ಹೇಳಿದಾರ? ಮತ್ತೆ ಪ್ರತಿನಿಧಿಗಳು ತಂದ್ಕೊಡ್ಬೇಕು, ಅದು ಇವ್ರ ಆಫೀಸ್ಗೆ. ಇವ್ರ ಆಫೀಸ್ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ, ಇವ್ರ ಬಲವರ್ತನೆಗೊಳ್ಳಿಕ್ಕೆ ಹಾಕ ದುಡ್ಡೇ ಸಾಕಾಗಿತ್ತಲ್ಲಿ. ಧರ್ಮಸ್ಥಳದಲ್ಲಿ ಜನ ಹೋಗ್ಬಿಟ್ಟು ಹಾಕತಕ್ಕಂಥ ದುಡ್ಡೇ ಬೇಕಾದಷ್ಟು ಇದೆ. ಅದರಲ್ಲಿ ಹೇಳ್ತಾರೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಸ್ವಾಮಿ ಅವರು ಲಕ್ಷಾಂತರ ರೂಪಾಯಿ ಅಲ್ಲಿ ದುಡ್ಡು ಹಾಕಿದ್ದಾರೆ ಟ್ರಸ್ಟ್ಗೆ ಅಂತೇಳಿ. ಇವ್ರು ಟ್ರಸ್ಟ್ ಅಂತ ಮಾಡ್ಕೊಂಡು ಲಾಭ ರಹಿತ ಇದಕ್ಕೆ ಅಂತೇಳಿ. ಯಾಕೆ ಸರ್ ಇಷ್ಟೆಲ್ಲ ಮಾಡ್ಬೇಕು ಇವರು? ಇನ್ನೂ ಇವ್ರ ಬಗ್ಗೆ ಮಾತನಾಡಿದ್ರೆ ಅದ್ರ ಬೇಸ್ ಮೇಲೆ 1000 ಪ್ರಶ್ನೆಗಳು ಹುಟ್ಟವೆ. ಮೊದಲ ಆಕ್ಚುಲಿ ಇವ್ರ ಹತ್ರನೇ ಮಾತಾಡ್ಸ್ಬೇಕಾಯ್ತು ನಾವು. ಅವ್ರು ಮಾತಾಡಿದ್ರೆ ರೂಲ್ಸ್ ಎಲ್ಲ ಹೇಳಿದ್ರೆ ಆ ರೂಲ್ಸ್ ಪಾಲನೆ ಮಾಡಿಲ್ಲ ಅಂತ ಹೇಳಿ ಸಿಗುತ್ತೆ. ಇವ್ರೇನ್ ಮಾಡ್ತಾರೆ, ಇವ್ರು ಯಾವ್ದಾದ್ರು ಒಬ್ಬನ್ ಕನ್ಸ್ಬೇಕು ಸರ್ ಇವ್ರನ್ನ. ಏನಿಲ್ಲ ಏರ್ ಅಫಿಷಿಯಲ್ ಬಂದಿದ್ದಾರೆ, ಇವರು ಕಲೆಕ್ಷನ್ ಮಾಡ್ತಾರಲ್ಲ, ಅವ್ರನ್ನ ಕನ್ಸ್ರೆ ಕರೆಕ್ಟ್ ಆದ ಪೊಸಿಷನ್ ನಿಮ್ಗೆ ಸಿಗುತ್ತೆ. ನೀವು ತಾಲೂಕು ಆಡಳಿತ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಒಂದಲ್ಲ ಇವತ್ತು ಎರಡು ಮರ್ಡರ್ ಮಾಡಿದ್ರು ಎಲ್ಲರೂ ಸೇರ್ಕೊಂಡು ನಮ್ಮ ಜಿಲ್ಲೆನಲ್ಲಿ. ಒಂದು ನಾಗಸಂದ್ರದಲ್ಲಿ, ಒಂದು ಮತ್ತೆ ನಮ್ಮ ಬೀಚ್ ಕನ್ನಡಿನಲ್ಲಿ. ರೂಲ್ಸ್ ಇದೆ ಸರ್, ರೂಲ್ಸ್ ಅನ್ನ ಪಾಲನೆ ಮಾಡಿಸ್ಬೇಕಾದ್ರೆ ನಾವೇನೆ ಸರ್. ಸಾಲ ಕೊಡ್ತೀನಿ ಅಂದ್ರೆ ಇಷ್ಟನೇ. ನಾವ್ಯಾರು ಇವ್ರು ಅನ್ಕೊಂಡ್ರೆ ಬದೇನು ಇವ್ರು ಎಷ್ಟೆಲ್ಲ ಹೋರಾಟಗಾರ ಇಷ್ಟೆಲ್ಲ ಮಾತಾಡ್ತಾರೆ ಅಂತ ನಾವ್ಯಾರಿಗೂ ಸಾಲ ಮುಂಚಾಗ್ರಿ ಅಂತ ಹೇಳ್ತಾ ಇಲ್ಲ. ಸಾಮ್ಯ ತಗೊಂಡು ವಾಪಸ್ ಕಟ್ಸ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಅವಾಚಿ ಶಬ್ದಗಳಿಂದ ಬೈಯೋದು, ಅವ್ರಿಗೇನಾದ್ರು ಅದೇ ಅಂತಕ್ಕಂಥದ್ದು. ಮತ್ತೆ ಈ ಸಾಲ ಇನ್ನ ಈ ನಮ್ಮ ಧರ್ಮಸ್ಥಳ ಸಂಘದವ್ರು ಏನಿದ್ದಾರೆ 10,000 ಫಸ್ಟ್ ಕೊಡ್ತಾರೆ ಸರ್. 10,000 ಇನ್ನ 5,000 ಇರುತ್ತೆ. ಈ 5,000 ಮುಡ್ಕೊಳ್ತೀವಿ, 20,000 ತಗೊಳ್ರಿ ಅಂತ ಹೇಳ್ತಾರೆ. 20,000 ಇನ್ನ 10,000 ಇರ್ತೈತೆ. 50,000 ಕೊಡ್ತೀವಿ, ಇದ್ರ 20,000 ಮುಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಸರ್ ಅಷ್ಟೊಂದು ಇದು. ನಾವು ಸ್ವಸಹಾಯ ಸಂಘಗಳನ್ನ ಮಾಡಿದಾಗ ನಾವ್ ಹೇಳ್ತಾ ಇದ್ವಿ, ನೀನ್ 1,000 ರೂಪಾಯಿ ಸಾಲ ತಗೊಂಡ್ರೆ 1,000 ರೂಪಾಯಲ್ಲಿ ಏನಾದ್ರು ಅಭಿವೃದ್ಧಿ ಮಾಡ್ಕೋಬೇಕು, ಏನಾದ್ರು ಮಾಡ್ಕೊಳ್ಳಿದ್ರೆ ತಗೊಳ್ಳಿ. ಮನೆಗೆ ಮದುವೆ, ಬಟ್ಟೆ, ಸೋಫಾ ತಗೊಳ್ಳಿಕ್ಕೆ, ಟಿವಿ ತಗೊಳ್ಳಿಕ್ಕೆ ದಯಮಾಡಿ ಸಾಲ ಮಾಡಬೇಡಿ ಅಂತ ನಾವ್ ಹೇಳ್ಕೊಡ್ತಾ ಇದ್ವಿ.